ನನ್ನ ಹೆಸರು ರೋನಿತ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀವೆಲ್ಲ ರಾಮಾಯಣವನ್ನು ಕೇಳಿದ್ದೀರಿ. ಅದರ ಕಿರುಭಾಗವನ್ನು ನಾನು ಪರಿಚಯಿಸುತ್ತಿದ್ದೇನೆ. ಅಯೋಧ್ಯೆ ಒಂದು ವಿಶಾಲವಾದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ದಶರಥನು ಒಬ್ಬ ಧೀರ ಮಹಾರಾಜ. ಈ ಸೂರ್ಯವಂಶ ಅಯೋಧ್ಯೆಯಲ್ಲಿ ದಶರಥ ಮತ್ತು ಅವರ 3 ಪತ್ನಿ ಪುತ್ರರಾದ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಸುಖಮಯವಾಗಿ ಜೀವಿಸುತ್ತಿದ್ದರು. ಈಗ ಮುಂದೇನಾಯಿತು ಎಂದು ಪರದೆ ಮೇಲೆ ದೃಶ್ಯವನ್ನು ನೀವೀಗ ನೋಡಲಿದ್ದೀರಿ. ನಾಳೆ ನಾನು ಈ ಅಯೋಧ್ಯೆ ಸಾಮ್ರಾಜ್ಯದ ಹೊಸ ರಾಜನಾಗಿ ರಾಮನನ್ನು ಪಟ್ಟಾಭಿಷೇಕ ಮಾಡಲು ಇಚ್ಛಿಸಿದ್ದೇನೆ. ಮಹಾಪ್ರಭುಗಳೇ, ನೀವು ನನಗೆ 2 ಪ್ರಮಾಣವನ್ನು ನೀಡಿದ್ದೀರಿ. ನಿಮಗೆ ಅದು ನೆನಪಿದೆಯೇ? ಹೌದು ದೇವಿ, ನನಗೆ ನೆನಪಿದೆ. ಏನು ನಿನ್ನ ಬೇಡಿಕೆ ಹೇಳು. ಪ್ರಭುಗಳೇ, ಮೊದಲನೆಯದು ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕ ಮಾಡಿ. ಹಾಗೂ ಇನ್ನೊಂದು ಬೇಡಿಕೆ, ರಾಮನು 14 ವರ್ಷ ವನವಾಸ ಹೋಗಬೇಕು. ಏನು ಹೇಳುತ್ತಿದ್ದೀಯಾ ದೇವಿ? ಇದು ಸಾಧ್ಯವಿಲ್ಲ. ಆಯ್ತು ಪಿತಾಶ್ರೀ, ನಾನು ಕಾಡಿಗೆ ಹೋಗುತ್ತೇನೆ. ಪ್ರಭು, ನೀವು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವಿರೆ? ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನೀವೆಲ್ಲಿರುವೆರೋ ನಾನು ಅಲ್ಲೇ ಇರುವೆ. ಶ್ರೀ, ನಾನು ನಿಮ್ಮ ಜೊತೆ ಕಾಡಿಗೆ ಬರುತ್ತೇನೆ. ನಿಮ್ಮನ್ನು ಪ್ರತಿಕ್ಷಣ ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು. ಈಗ ರಾಮ, ಲಕ್ಷ್ಮಣ, ಸೀತೆ ಕಾಡಿಗೆ ಹೊರಡುತ್ತಾರೆ. ಅಲ್ಲಿ ಅವರು ತಮ್ಮ ಜೀವನ ಪ್ರಾರಂಭಿಸುತ್ತಾರೆ. ಅಲ್ಲಿ ಒಂದು ದಿನ ಸೀತಾಮಾತೆ ಒಂದು ಮಾಯಾ ಜಿಂಕೆಯನ್ನು ಕಾಣುತ್ತಾರೆ. ಪ್ರಭು, ಎಂತಹ ಸುಂದರವಾದ ಜಿಂಕೆ! ಅದರ ಬಣ್ಣ ಎಷ್ಟು ಮನಮೋಹಕವಾಗಿದೆ. ಅದರ ಕಣ್ಣುಗಳಲ್ಲಿ ಎಂತಹ ಹೊಳಪು ಇದೆ. ನೀವು ನನಗಾಗಿ ಆ ಜಿಂಕೆಯನ್ನು ತರುವಿರಾ? ಆಯ್ತು ಸೀತೆ, ನಿನಗಾಗಿ ನಾನು ಆ ಜಿಂಕೆಯನ್ನು ತರುವೆನು. ಲಕ್ಷ್ಮಣ, ಸೀತಾ, ನನ್ನನ್ನು ಕಾಪಾಡಿ. ಲಕ್ಷ್ಮಣ, ಪ್ರಭುಗಳು ಅಪಾಯದಲ್ಲಿದ್ದಾರೆ. ನೀನು ಹೋಗಿ ಅವರನ್ನು ರಕ್ಷಿಸು. ಆಗದ್ದು ಸೀತಾಮಾತೆ, ರಾಮನಿಗೆ ಯಾವ ಅಪಾಯವೂ ಆಗದ್ದು. ನಿಮ್ಮನ್ನು ಒಬ್ಬರನ್ನು ಬಿಟ್ಟು ನಾನು ಎಲ್ಲಿಯೂ ಹೋಗುವುದಿಲ್ಲ. ಲಕ್ಷ್ಮಣ, ನೀನು ಹೋಗಲೇಬೇಕು. ಪ್ರಭುಗಳನ್ನು ನೀನು ರಕ್ಷಿಸಬೇಕು. ಇದು ನನ್ನ ಆಜ್ಞೆ. ಆಯಿತು ಮಾತೆ, ನಾನು ಓಡುತ್ತೇನೆ. ಆದರೆ ನಾನು ಒಂದು ರೇಖೆ ನಿಮ್ಮ ಸುತ್ತ ಹಾಕುವೆ. ನೀವು ಯಾವುದೇ ಕಾರಣಕ್ಕೂ ರೇಖೆ ಬಿಟ್ಟು ಹೊರಗೆ ಬರಬಾರದು. ರಾವಣನು ಸೀತಾಮಾತೆಯ ಮೋಹದಿಂದ ಋಷಿಯ ವೇಷ ಧರಿಸಿ ಸೀತಾಮಾತೆಯ ಕುಟೀರದ ಹತ್ತಿರ ಬರುತ್ತಾರೆ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಋಷಿಮುನಿಗಳೇ, ಈ ಫಲಗಳನ್ನು ಸ್ವೀಕರಿಸಿ. ದೇವಿ, ಏನಿದು ಅನಾಚಾರ? ನೀನು ನನಗೆ ಅವಮಾನಿಸುತ್ತಿದ್ದೀಯಾ? ನೀನು ರೇಖೆಯ ಒಳಗೆ ಇದ್ದು ನನಗೆ ಭಿಕ್ಷೆ ನೀಡುತ್ತಿದ್ದೀಯಾ? ನೀನು ರೇಖೆಯ ಹೊರಗೆ ಬಂದು ನನಗೆ ಭಿಕ್ಷೆ ಕೊಟ್ಟರೆ ನಾನು ಸ್ವೀಕರಿಸುತ್ತೇನೆ.
ನಾನು ರಾವಣ. ಈಗ ರಾಮ ಮತ್ತು ಲಕ್ಷ್ಮಣ ಕುಟೀರಕ್ಕೆ ಬರುತ್ತಾರೆ. ಸೀತಾಮಾತೆ ಕುಟೀರದಲ್ಲಿ ಇರದ ಕಾರಣ ಆತಂಕಗೊಳ್ಳುತ್ತಾರೆ. ಏನಾಯ್ತು ಲಕ್ಷ್ಮಣ? ಸೀತಾದೇವಿ ಎಲ್ಲಿರುವಳು? ಕುಟೀರದಲ್ಲಿ ಕಾಣುತ್ತಿಲ್ಲ. ದೇವಿ ದೇವಿ ಎಲ್ಲಿರುವೆ? ಇಲ್ಲಿ ನೋಡಿ, ಎಲ್ಲ ಫಲಗಳು ಚೆಲ್ಲಪಿಲ್ಲಿಯಾಗಿದೆ. ಇಲ್ಲಿ ಏನೋ ಅನಾಚಾರ ನಡೆದಿದೆ. ಅಯ್ಯೋ, ನನ್ನ ಸೀತೆಗೆ ಏನಾಯಿತು? ನನಗೆ ಅನಿಸುತ್ತಿದೆ ಸೀತೆ ಮಾತೆಗೆ ಏನೋ ಅಪಾಯ ಉಂಟಾಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ನ ಪ್ರಭು ರಾಮನಿಗೆ ಏನೋ ಅಪಾಯ ಉಂಟಾಗಿದೆ. ಏನಾಯಿತು ಪ್ರಭುಗಳೇ? ನಾನು ಈ ಕ್ಷಣವೇ ಹೋಗಬೇಕು. ಶ್ರೀರಾಮನಿಗೆ ಏನಾಯಿತು ಲಕ್ಷ್ಮಣ? ನಮ್ಮ ಮಾತೆ ಕಾಣೆಯಾಗಿದ್ದಾರೆ. ಪ್ರಭು, ನಾನು ಸೀತಾ ಮಾತೆಯನ್ನು ಹುಡುಕುವೆನು. ಹನುಮ, ನಿನಗೆ ಸೀತೆ ಸಿಕ್ಕಿದರೆ ಈ ಉಂಗುರವನ್ನು ಅವಳಿಗೆ ತೋರಿಸು. ಯಾರು ನೀನು? ಇಲ್ಲಿಗೇಕೆ ಬಂದಿರುವೆ? ಮಾತೆ, ನಾನು ಶ್ರೀರಾಮನ ಚಂದ್ರನ ದೂತನಾಗಿ ಬಂದಿರುವೆ. ಈಗ ನೋಡು ಶ್ರೀರಾಮನ ಈ ಉಂಗುರ. ಓ, ಇದು ನನ್ನ ಪ್ರಭುವಿನ ಉಂಗುರ. ಹಾಗಾದರೆ ನಿನ್ನನ್ನು ನನ್ನ ಪ್ರಭು ಕಳಿಸಿರುವರ. ತೆಗೆದುಕೋ, ನನ್ನ ಬಳೆಯನ್ನು ಪ್ರಭುವಿಗೆ ನೀಡು. ಪ್ರಭುಗಳೇ, ಇದು ಸೀತಾಮಾತೆಯ ಬಳೆಗಳು. ಅವರು ಲಂಕೆಯಲ್ಲಿರುವರು. ಆ ಲಂಕಾಧಿಪತಿಯಾದ ರಾವಣನನ್ನು ಅವರನ್ನು ಅಪಹರಿಸಿರುವನು. ಓ, ರಾವಣ ಅಪಹರಿಸಿರುವನೇ? ನಾವು ನಮ್ಮ ಸೀತಾಮಾತೆಯನ್ನು ರಾವಣನಿಂದ ಕಾಪಾಡುತ್ತೇವೆ. ಆಯಿತು, ನಾವೆಲ್ಲರೂ ಹೋಗಿ ಸೀತೆಯನ್ನು ಕರೆದುಕೊಂಡು ಬರೋಣ, ಬನ್ನಿ. ಈಗ ರಾಮ, ಲಕ್ಷ್ಮಣ ಮತ್ತು ಹನುಮ ಸೀತೆಯನ್ನು ಕಾಪಾಡಲು ಹೊರಡುತ್ತಾರೆ. ಅಲ್ಲಿ ಒಂದು ವಿಶಾಲವಾದ ಸಾಗರ ಎದುರಾಗುತ್ತದೆ. ಅವರು ಹೇಗೆ ಕಾಪಾಡುತ್ತಾರೆ ನೋಡಿ. ಪ್ರಭುಗಳೇ, ನಾವು ಹೇಗೆ ಈ ವಿಶಾಲ ಸಾಗರವನ್ನು ದಾಟುವುದು? ಪ್ರಭುಗಳೇ, ನಾವು ಸೇತುವೆಯನ್ನು ಕಟ್ಟೋಣ. ನಿಮ್ಮ ಹೆಸರು ಎಷ್ಟು ಶಕ್ತಿವಾದದ್ದು ಅಂತ ಈ ಪ್ರಪಂಚಕ್ಕೆ ತಿಳಿಯಲಿ. ಇಲ್ಲಿರುವ ಒಂದೊಂದು ಕಲ್ಲಿನ ಮೇಲೂ ಶ್ರೀರಾಮ ಎಂದು ಬರೆದು ಸೇತುವೆಯನ್ನು ನಿರ್ಮಾಣಿಸೋಣ.